ಇನ್ನು ಯುದ್ಧದ ವೇಳೆ ಚಿನ್ನಕ್ಕಿಲ್ಲ ಹೊಳಪು 1983ರ ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಆಗ ಇದ್ದಂಥ ಬೆಲೆ ಈಗ ಇಲ್ಲ. ಅನಿಶ್ಚಿತತೆ ಈಗಾಗಲೇ ಈ ಒಂದು ವೇಳೆ ಚಿನ್ನದ ಬೆಲೆ ಹೆಚ್ಚುತ್ತೆ ಅಂಥೇಳಿ ಜನ ಭಾವಿಸಿದ್ರು. ಆದರೆ ಯುದ್ಧ ಶುರುವಾಗಿ 22 ದಿನ ಕಳೆದರೂ ಕೂಡ ಚಿನ್ನದ ಬೆಲೆ ಏರಲೇ ಇಲ್ಲ, ಇಳಿಕೆ ಆಗ್ತಾನೇ ಇದೆ. ಬದಲಾಗಿ ಎಲ್ಲರ ನಿರೀಕ್ಷೆಗೆ ವಿರುದ್ಧವಾಗಿ ಪತನವಾದ ಚಿನ್ನದ ಬೆಲೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಔನ್ಸು ಚಿನ್ನದ ಬೆಲೆ $4,500 ಇತ್ತು. ಕಳೆದ 20 ದಿನದಲ್ಲಿ ಔನ್ಸ್ ಚಿನ್ನದ ಬೆಲೆಯಲ್ಲಿ $500 ಇಳಿಕೆಯಾಗಿದೆ. 1983ರ ಬಳಿಕ ಈ ಮಟ್ಟದಲ್ಲಿ ಚಿನ್ನದ ಬೆಲೆ ಕುಸಿತ ಇದೇ ಮೊದಲ ಬಾರಿಗೆ ಆಗಿದೆ. ಚಿನ್ನದ ಬೆಲೆಗಳ ಮಹಾಪತನ ಅಸಲಿಗೆ 1983ರಲ್ಲಿ ಏನಾಗಿತ್ತು? 1979 ಮತ್ತು 80ರ ಅವಧಿಯಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಹೆಚ್ಚಳ ಆಗಿತ್ತು. ಆಗ ಒಂದು ಔನ್ಸ್ ಚಿನ್ನದ ಬೆಲೆ $850ಗಿಂತ ಹೆಚ್ಚಾಗಿತ್ತು. ಆಗ ಇರಾನ್ ಕ್ರಾಂತಿ ಕಾರಣ ಮತ್ತು ತೈಲ ಪೂರೈಕೆಯಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿತ್ತು. ಮತ್ತೊಂದು ಕಡೆ ಆಗ ಅಮೆರಿಕ ಮತ್ತು ರಷ್ಯಾ ಮಧ್ಯೆ ಮುಸುಕಿನ ಯುದ್ಧದ ಟೈಮ್ ಅಂತಾನೂ ಕೂಡ ಹೇಳ್ಬೋದು. ಆ ಅನಿಶ್ಚಿತತೆಯ ಅವಧಿಯಲ್ಲಿ ಚಿನ್ನದ ಬೆಲೆಗಳಿಗೆ ರೆಕ್ಕೆ ಬಂದಿತ್ತು. ಆದರೆ ಈ ಚಿನ್ನದ ಗುಳ್ಳೆ ಹೊಡೆದಿದ್ದು 1983ರಲ್ಲಿ. ಹಣದುಬ್ಬರ ನಿಯಂತ್ರಣಕ್ಕೆ ಫೆಡ್ ಬಡ್ಡಿ ದರ ಹೆಚ್ಚಿಸಿದ ಅಮೆರಿಕ ಡಾಲರ್ ಬಲವರ್ಧನೆ ಸಂಬಂಧ ಫೆಡ್ ಬಡ್ಡಿ ದರ ಹೆಚ್ಚಳವನ್ನು ಮಾಡಿತ್ತು. ಆಗ ಮಹಾಪತನ ಕಂಡ ಚಿನ್ನದ ಬೆಲೆ $15ರಿಂದ 20ರಷ್ಟಿತ್ತು. ಏಕದಮ್ $400ಗಿಂತ ಕಮ್ಮಿಗೆ ಕುಸಿದ ಔನ್ಸ್ ಚಿನ್ನದ ಬೆಲೆ. ಸದ್ಯ ಚಿನ್ನದ ಬೆಲೆ ಕುಸಿತ, ಕಚ್ಚಾ ತೈಲದ ಬೆಲೆಯಲ್ಲಿ $400 ಹೆಚ್ಚಳವಾಗಿದೆ. ಬ್ಯಾರಲ್ ತೈಲದ ಬೆಲೆ $200ಗೆ ಹೆಚ್ಚಿದ್ರೆ ಚಿನ್ನ ಬೆಳ್ಳಿ ಬೆಲೆ ಹೆಚ್ಚಾಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಹೀಗೆ ಅಂದಾಜಿಸಿದ್ರೆ ಗ್ಲೋಬಲ್ ಮಾರ್ಕೆಟ್ ಪರಿಣಿತರು ಯುದ್ಧದ ವೇಳೆ ಚಿನ್ನಕ್ಕಿಲ್ಲ ಹೊಳಪು ಅಂತಾರೆ ಹೇಳ್ಬೋದು. 1983ಕ್ಕೆ ನಾವು ಹೋಲಿಕೆ ಮಾಡೋದಾದ್ರೆ ಚಿನ್ನದ ಬೆಲೆ ಇನ್ನು ಕುಸಿದಿದೆ. ಯಾಕೆಂದರೆ ಒಂದು 40 ವರ್ಷದ ಹಿಂದೆ ದಿಢೀರನೆ ಆಗ ಕೂಡ ಏನು ರಷ್ಯಾ ಮತ್ತು ಅಮೇರಿಕ ಮುಸುಕಿನ ಒಂದು ವಾರ್ನ ನಡೆಸ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಇರಾನ್ ಸಹಿತ ಇದೇ ರೀತಿಯಾಗಿ ಅನಿಲ ಪೂರೈಕೆ, ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಕಂಡಿತ್ತು. ಆ ಒಂದು ಸಂದರ್ಭದಲ್ಲಿ 1983ರಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿತ್ತು. ಆದರೆ ಈಗ ದಿಢೀರನೆ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. ಆ ಅನಿಶ್ಚಿತತೆಯ ಅವಧಿಯಲ್ಲಿ ಚಿನ್ನದ ಬೆಲೆಗಳಿಗೆ ರೆಕ್ಕೆ ಬಂದಿತ್ತು ಅಂತಾನೆ ಹೇಳ್ಬೋದು. 1983ರಲ್ಲಿ ಹಣದುಬ್ಬರ ನಿಯಂತ್ರಣಕ್ಕೆ ಫೆಡ್ ಬಡ್ಡಿ ದರವನ್ನು ಹೆಚ್ಚಿಸಿತು ಆ ಒಂದು ಕಾಲದಲ್ಲಿ ಅಮೆರಿಕ. ಆಗ ಮಹಾಪತನ ಕಂಡಂತಹ ಚಿನ್ನದ ಬೆಲೆ $15ರಿಂದ 20ರಷ್ಟು ಕುಸಿತವಾಗಿತ್ತು. ಸದ್ಯ ಚಿನ್ನದ ಬೆಲೆ ಕುಸಿತ, ಕಚ್ಚಾ ತೈಲದ ಬೆಲೆಯಲ್ಲಿ $40. ಯುದ್ಧದ ವೇಳೆ ಚಿನ್ನಕ್ಕಿಲ್ಲ ಹೊಳಪು 1983ರ ದಿನಗಳಿಗೆ ಹೋಲಿಕೆ ಮಾಡೋದಾದರೆ ಇಲ್ಲಿ ಚಿನ್ನದ ಬೆಲೆ ಇಳಿಕೆಯನ್ನು ಕಂಡಿರುವಂಥದ್ದು. 40 ವರ್ಷಗಳ ಅವಧಿಯಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಚಿನ್ನ ಔನ್ಸ್ ಬೆಲೆ ಈಗಾಗಲೇ $4,500ಗೆ ಬಂದಿರುವಂಥದ್ದು. $500ಕ್ಕಿಂತ ಹೆಚ್ಚಾಗಿ, ಅಂದರೆ $400 ಅಥವಾ $500 ಔನ್ಸು ಇಳಿಕೆಯಾಗಿದೆ. 1979-80ರ ಅವಧಿಯಲ್ಲಿ ನಾವು ನೋಡೋದಾದರೆ ಚಿನ್ನದ ಬೆಲೆ ಗಗನ ಮುಟ್ಟಿತ್ತು. ಆಗ ಇರಾನ್ ಕ್ರಾಂತಿ ಒಂದು ಕಡೆಯ ಕಾರಣ ಆದರೆ, ಇನ್ನೊಂದು ಕಡೆ ಅಮೇರಿಕ ಮತ್ತು ರಷ್ಯಾ ಎರಡೂ ಕೂಡ ಮುಸುಕಿನ ಒಂದು ಯುದ್ಧವನ್ನು ಮಾಡ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಇರಾನ್ ಏನು ಕಚ್ಚಾ ತೈಲವನ್ನು ಏನು ಪೂರೈಸ್ತಾ ಇತ್ತು ಅದನ್ನು ವ್ಯತ್ಯಯ ಮಾಡುವಂಥ ಒಂದು ಕಾರಣದಿಂದಾಗಿ, ಅದರಲ್ಲಿ ವ್ಯತ್ಯಯ ಉಂಟಾದಂಥ ಒಂದು ಕಾರಣದಿಂದಾಗಿ ಚಿನ್ನದ ಬೆಲೆ ಗಗನವನ್ನು ಮುಟ್ಟಿತ್ತು. ಆದರೆ 40 ವರ್ಷದ ಬಳಿಕ ಈಗ ಅದೇ ಒಂದು ಪರಿಸ್ಥಿತಿ ಬಂದರೂ ಸಹಿತ ಇಲ್ಲಿ ಚಿನ್ನದ ಬೆಲೆ ಇಳಿಕೆಯಲ್ಲಿ ಕಾಣ್ತಾ ಇರುವಂಥದ್ದು. ಯುದ್ಧ ಶುರುವಾಗಿ ಈಗಾಗಲೇ 22 ದಿನಗಳಾಯಿತು. ಆದರೂ ಸಹಿತ ಚಿನ್ನದ ಬೆಲೆ ಇಳಿಕೆ ಆಗ್ತಾನೆ ಬರ್ತಾ ಇದೆ. ಒಂದಿನ ಇಳಿಕೆ ಆಗುತ್ತೆ, ಒಂದಿನ ಏರಿಕೆ ಆಗುತ್ತೆ. ಯಾವಾಗ ಇಳಿಕೆ ಆಗುತ್ತೆ, ಯಾವಾಗ ಏರಿಕೆ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಇನ್ನು